ಎಲ್ರಿಗೂ ನಮಸ್ಕಾರ. ಮುಂಜಾನೆ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಖಾರ ಶಂಕರಪೊಳ್ಳಿ ಮಾಡ್ತಾ ಇದ್ದೀವಿ. ಖಾರ ಶಂಕರಪೊಳ್ಳಿ ಮಾಡೋದಕ್ಕೆ 1 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ನೀವು ಬೇಕಂದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಇದನ್ನ 1/2 ಸ್ಪೂನು ಅಜ್ವಾನ, 1/2 ಸ್ಪೂನು ಜೀರಿಗೆ, 1/2 ಸ್ಪೂನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಕಾದ ಎಣ್ಣೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಈ ಅಳತೆಗಿರಬೇಕು. ಇದನ್ನ ಹಾಗೆ ಒಂದು 5 ಮಿನಿಟ್ಸ್ ಮುಚ್ಚಿಡಬೇಕು. 5 ನಿಮಿಷ ಆದಮೇಲೆ ಇಷ್ಟು ಹಿಟ್ಟು ತಗೊಂಡು ಉದ್ದಬೇಕು. ನೋಡಿ, ಇವಾಗ ಉದ್ದಿದ್ದಾಗಿದೆ. ಇದು ಚಪಾತಿ ಹೇಗೆ ಉದ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿರ್ಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಇವನ್ನೆಲ್ಲ ಬಿಟ್ಬಿಟ್ಟು ಮೀಡಿಯಂ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಇವನ್ನ ಎಣ್ಣೆಯಿಂದ ತೆಗೀರಿ. ಎಷ್ಟು ಗರಿಗರಿಯ ಕಲರ್ಫುಲ್ ಆಗಿ ಬಂದಿದೆ. ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆ ಕೊಡಬೇಕು ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿಕೊಟ್ರೆ ತುಂಬ ಒಳ್ಳೆಯದು.